ಯಾವ ಹಂತಕ್ಕೆ ಹೋಗ್ತಾ ಇದ್ದಾರೆ ಕೆಲವರು ಅನ್ನೋದಾದ್ರೆ ಮರಣೋತ್ತರ ಪರೀಕ್ಷೆಯನ್ನೇ ತಿರುಚುವಂತಹ ಯತ್ನವನ್ನ ಮಾಡಿದ್ರ ಆ ವರದಿಯನ್ನ ಬಹಳ ಬಹಳ ಆಕ್ರೋಶಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಇದು. ಮರಣೋತ್ತರ ವರದಿಯನ್ನ ತಿರುಚಲು ಹಣದ ಆಫರ್ ಅನ್ನ ಕೊಡಲಾಗಿತ್ತ. ಹಣದ ಆಫರ್ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ವಿಚಾರ ನನ್ನ ಗಮನಕ್ಕೆ ಬಂದಿಲ್ಲ, ಹಾಗೇನಾದ್ರೂ ಇದ್ರೆ ಪರಿಶೀಲಿಸ್ತೀವಿ ಅಂತ ಹೇಳಿದ್ದಾರೆ. ನಾವು ಯಾರು ಕೂಡ ತನಿಖೆ ವಿಚಾರದಲ್ಲಿ ಮೂಗಿ ತೂರಿಸಿಲ್ಲ. ಹೀನಾಯವಾದ ರೀತಿಯಲ್ಲಿ ಕೊಲೆಯಾಗಿದೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಮೈಸೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀವು ಮಾಡ್ತಾ ಇಲ್ಲ ಸರ್, ಮಾನ್ಯ ದಿನೇಶ್ ಗುಂಡೂರಾವ್ ಸರ್, ಆದ್ರೆ ನಿಮ್ಮ ರೀತಿಯಲ್ಲೇ ಇನ್ನೊಬ್ರು ಒಂದು 2-3 ಸಚಿವರು ಇದ್ದಾರಲ್ವಾ, ಅವರು ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ನಮಗೆ ವಿಶ್ವಾಸ ಇಲ್ಲ. ಕಾರಣ ಅವರು ಅತ್ಯಂತ ಗಳಸ್ತ ಕಂಠಸ್ಥರು ಅವರ ಜೊತೆಗಿರೋರು. ಹಾಗಾಗಿ ನಮಗೆ ಆ ನಂಬಿಕೆ ಬರ್ತಾ ಇಲ್ಲ. ಒಂದು ವಿಚಾರ ಕೇಳಬಹುದು, ವೈದ್ಯಕೀಯ ಇಲಾಖೆಯಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ತಿರುಚುವಂತ ಕೆಲಸ ಆಗ್ತದೆ ಅಂತ ಒಂದು ಗಂಭೀರ ಆರೋಪ. ಅದೇನು ನಿಮ್ಮ ಗಮನಕ್ಕೆ ಏನಾದ್ರು ಬಂದಿಲ್ಲ? ನನ್ನ ಗಮನಕ್ಕೆ ಏನದು ಬಂದಿಲ್ಲ. ಆದರೆ ಖಂಡಿತವಾಗಿಯೂ ಪೊಲೀಸರು ಎಲ್ಲ ರೀತಿಯ ಮುನ್ನೆಚ್ಚರಿಕೆ ತಗೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ತನಿಖೆ ತಪ್ಪುದಾರಿಗೆ ಹೋಗ್ತಕ್ಕಂಥದ್ದಕ್ಕೆ ಅವಕಾಶ ಇರೋದಿಲ್ಲ. ಯಾಕಂದರೆ ಯಾರೇ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು, ಅದು ಒಂದೇ ಇರುವಂಥದ್ದು. ಮತ್ತು ಅತ್ಯಂತ ಅಮಾನವೀಯವಾದಂಥ ರೀತಿಯಲ್ಲಿ ಆ ವ್ಯಕ್ತಿಯ ಒಂದು ಮರಣ ಆಗಿದೆ. ಅದರಿಂದ ಅದು ಯಾರೇ ತಪ್ಪಿತಸ್ಥರಿರಲಿ ಇರಲಿ ಅವ್ರ ಮೇಲೆ ಕ್ರಮ ಆಗ್ತಕ್ಕಂಥದ್ದಕ್ಕೆ ಮಾಡ್ತಾರೆ. ನಮ್ಮ ಇಲಾಖೆ ಮೇಲೆ ಯಾವ ಅಪನಂಬಿಕೆ ಏನಿಲ್ಲ. ಅದು ನೋಡೋಣ, ಅದರ ಇದ್ರೆ ಬೇಕಾದ್ರೆ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗ್ತದೆ ಅದು ಯಾವ ರೀತಿ ಆಗಿದೆ ಅಂತ. ಆದರೆ ನನಗಂತೂ ತನಿಖೆ ವಿಚಾರ ನಾವೇನು ಹಸ್ತಕ್ಷೇಪ ಮಾಡ್ತಾ ಇಲ್ಲ. ಪೊಲೀಸರು ಏನು ಹೇಳ್ತಾರೆ ಅದರ ಪ್ರಕಾರ ನಾವು ಮುಂದೆ ಸಹಕಾರ ಕೊಡ್ತೀವಿ. ನಮ್ಮ ಇಲಾಖೆ ಇರ್ಬೋದು, ವೈದ್ಯಕೀಯ ಶಿಕ್ಷಣ ಇಲಾಖೆ ಇರ್ಬೋದು, ಯಾರೇ ಇರ್ಬೋದು. ನನ್ನ ಸಹೋದ್ಯೋಗಿ ಈಗ ಕೆಪಿ ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ಕೆಪಿ ನಾಗರಾಜ್, ಈ ರೀತಿ ಮನಸ್ಥಿತಿ ಇದೆ ಅನ್ನೋದೇ ಆದ್ರೆ ರಕ್ಷಣೆ ಮಾಡಕ್ಕೆ ಇನ್ನೊಬ್ಬರ ಮನೆಯಲ್ಲಿ ಸಾವಾಗಿದ್ರೂ ಚಿಂತೆ ಇಲ್ಲ, ಇವರನ್ನ ರಕ್ಷಣೆ ಮಾಡೋನ ಹತ್ತಕ್ಕೆ ಹೋಗ್ತಾ ಇರೋದಾದ್ರೆ ಅವರ ಮನೆಯಲ್ಲೂ ಹೀಗೆ ಆದಾಗ್ಲೇನೆ ಅದರ ಅನುಭವ ಆಗುತ್ತೆ ಅಂತ ಕಾಣಿಸುತ್ತೆ ಅಲ್ವಾ ಕೆಪಿ ನಾಗರಾಜ್? ನಿಶ್ಚಿತವಾಗ್ಲೂ ಕೂಡ ಅರುಣ್, ಅವರ ಮನೆಯಲ್ಲಿ ಅಥವಾ ಅವರ ಮನೆಗಳಿಗೆ ಈ ಥರದ ಆಗಿದ್ದರೆ ಅವತ್ತು ಆ ಥರದ ನೋವು ಗೊತ್ತಾಗ್ತಾ ಇತ್ತು. ಯಾರ ಮನೆಯಲ್ಲೂ ಕೂಡ ಈ ಥರದ್ದು ಆಗಬಾರ್ದು ಅನ್ನುವಂಥದ್ದು ಬಯಕೆ ನಮಗೆ. ಅವ್ರ ಮನೆಯಲ್ಲೂ ಆಗೋದು ಬೇಡ, ಯಾರ ಮನೆಯಲ್ಲೂ ಕೂಡ ಈ ಥರದೊಂದು ಆಗಬಾರ್ದು ಅನ್ನುವಂಥದ್ದು. ಆದರೆ ಈಗ ಆಗೋಗಿರುವಂಥ ಸಂದರ್ಭದಲ್ಲಿ ಈಗ ಆ ಕೃತ್ಯವನ್ನು ಎಸಗಿದಂಥವರ ರಕ್ಷಣೆಗೆ ನಿಲ್ಲುವಂಥದ್ದು ಇದೆಯಲ್ಲ, ಅದು ಇನ್ನೊಂದು ಥರದಲ್ಲಿ ಕೃತ್ಯ ಮಾಡಿದವರಷ್ಟೇ ನೀಚತನದ ಪರಮಾವಧಿ ಕೂಡ ಅರುಣದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ದಿನೇಶ್ ಗುಂಡೂರಾವ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ನನ್ನ ಇಲಾಖೆಯಲ್ಲಿ ಆ ಥರದ್ದು ಯಾವುದೂ ಕೂಡ ನಡೆದಿಲ್ಲ, ಅದು ನನ್ನ ಗಮನಕ್ಕೆ ಬಂದಿಲ್ಲ. ಒಂದು ವೇಳೆ ಆ ಥರದ್ದು ನಡೆದಿದೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂದರೆ ಅದ್ರ ಮೇಲೆ ಸೂಕ್ತವಾದಂಥ ಕ್ರಮಗಳನ್ನ ಕೈಗೊಳ್ತೇವೆ ಅನ್ನುವಂಥದ್ದನ್ನು ತಿಳಿಸ್ತಾರೆ. ಆದರೆ ನೇರವಾಗಿ ಅವರು ಹೇಳುವಂಥದ್ದು ಇದು ಅತ್ಯಂತ ಹೀನಾಯವಾದಂಥ ಒಂದು ಕೊಲೆ ಪ್ರಕರಣ, ಇದರಲ್ಲಿ ಯಾರನ್ನು ರಕ್ಷಿಸುವ ಪ್ರಶ್ನೆಗಳೇ ಇಲ್ಲ ಮತ್ತು ಯಾರು ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದನ್ನು ಬಹಳ ನೇರವಾಗಿ ಅವರು ತಮ್ಮ ಹೇಳಿಕೆಯನ್ನು ತಿಳಿಸ್ತಾ ಇದ್ದಾರೆ. ಸರ್ಕಾರದ ಮಟ್ಟದಲ್ಲಿ ಬಹಳಷ್ಟು ಸಚಿವರುಗಳು ಈ ಥರದೊಂದು ಅಭಿಪ್ರಾಯಗಳಿದ್ದಾವೆ. ಆದರೆ ಕೆಲವರು ಏನಿದ್ದಾರೆ, ಈಗ ಆರೋಪಿ ಸ್ಥಾನದಲ್ಲಿರುವಂಥ ವ್ಯಕ್ತಿಯ ಪರಮಾಪ್ತರ ವಲಯದಲ್ಲಿರುವಂಥ ವ್ಯಕ್ತಿಗಳೇನಿದ್ದಾರೆ ಅವರದೇ ಬಹಳ ದೊಡ್ಡ ಮಟ್ಟದ ಕೈವಾಡಗಳು, ಅವರೇ ಬಹಳ ದೊಡ್ಡ ಮಟ್ಟದಲ್ಲಿ ಬಹಳ ದೊಡ್ಡ ಗನಂದಾರಿ ಕೆಲಸ ಮಾಡಿರುವಂಥ ವ್ಯಕ್ತಿಯನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾ ಇರುವಂಥದ್ದು ಈಗ ಭಾಳಷ್ಟು ವಿಚಾರಗಳ ಮೂಲಕವಾಗಿ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ನೀವು ಆಗಲೇ ಹೇಳ್ತಾ ಇದ್ದಂತೆ ಮುಖ್ಯಮಂತ್ರಿಗಳ ಮೇಲೆ ನಂಬಿಕೆ ಇದೆ. ಅದೇ ರೀತಿಯಾಗಿ ದಿನೇಶ್ ಗುಂಡೂರಾವ್ ಅವರು ಕೂಡ ನಾವು ಕೂಡ ಮೂಗು ತೂರಿಸಲ್ಲ, ನಾವ್ಯಾರು ಮೂಗು ತೂರಿಸಲ್ಲ ಅನ್ನುವಂಥದ್ದನ್ನು ಹೇಳಿದರೆ ಅವರ ಮೇಲೂ ಕೂಡ ಸದ್ಯಕ್ಕೆ ನಂಬಿಕೆ ಇಟ್ಕೊಳ್ಬೇಕು ಅರುಣ್. ಎಸ್ ಕೆಪಿ ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನಂಬಿಕೆ ನಮಗೆ ಇದೆ, ಆದರೆ ಕೆಲವರ ಮೇಲೆ ನಂಬಿಕೆಗಳಿಲ್ಲ. ಹಾಗಾಗಿನೇ ಆ ವಿಶ್ವಾಸವನ್ನು ಇಟ್ಕೊಳ್ಬೇಕಾಗಿದೆ ಈಗ.